ಮತ್ತೊಮ್ಮೆ ವೆಲ್ಕಮ್ ಟು ಧೀಮಾಸ್ ಕಿಚನ್. ಸೊ ಇವತ್ತು ನಾವು ಮಾಡೋ ಪದಾರ್ಥ ಏನು ಅಂದರೆ ಆಲೂ ಪರೋಟ. ಸೊ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ತಪ್ಪಲೆ ಇಟ್ಕೊಂಡಿದ್ದೀನಿ. ಆ ತಪ್ಪಲೆ ಒಳಗಡೆ ಹಸಿ ಹಿಟ್ಟನ್ನ ಹಾಕಿದ್ದೀನಿ, ಗೋಧಿ ಹಸಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಉಪ್ಪು ಹಾಕಿ ಅಂದರೆ ಚೆನ್ನಾಗಿರುತ್ತೆ ಉಪ್ಪು ಹಾಕೊಂಡ್ರೆ ಅಂತ. ಅದಾದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ. ಯಾಕಂದ್ರೆ ಎಣ್ಣೆ ಹಾಕಿದ್ರೆ ಅದು ಸ್ಮೂತ್ ಬರುತ್ತೆ ಚಪಾತಿ ಅಂತ. ಸೊ ನೋಡಿ, ಸ್ವಲ್ಪನೇ ನೀರು ಹಾಕೊಂಡು ಆ ಮೆದ್ದು ಬರೋ ತನಕ ಕಲಿಸ್ಕೊಂಡಿದ್ದೇವೆ ನಾವು. ನೋಡಿ ಗೈಸ್, ನಾವು ಆಲೂಗಡ್ಡೆ ತಗೊಂಡಿದ್ದೀರಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ರು ಅದ್ರ ತಗೊಂಡು ನೀವು ಆಲೂಗಡ್ಡೆ ತಗೊಂಡಾಗುತ್ತೆ. ಆಲೂಗಡ್ಡೆನ ತಗೊಂಡು 2 ಪೀಸ್ ಮಾಡಿ ಕುಕ್ಕರಲ್ಲಿ ಇಕ್ಕಿ ನೀವು ಒಂದು ಚೊಂಬು ನೀರು ಹಾಕಿ ಆಲೂಗಡ್ಡೆನ ಇಟ್ಕೊಂಡಿದ್ದೇವೆ ನಾವು ಬೇಯಕ್ಕೆ. ಸೊ ಒಂದು ಸ್ವಲ್ಪ ಆದ್ಮೇಲೆ 1 ವಿಸಿಲ್ ಬಂದ್ಮೇಲೆ ಆಫ್ ಮಾಡಿಬಿಡಿ ನೀವು. ಆಮೇಲೆ ಸಿಪ್ಪೆ ಸುಲ್ಕೊಬೇಕು, ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ನೋಡಿ ಗೈಸ್, ಸಿಪ್ಪೆನೂ ಸುಲ್ಕೊಂಡಿದ್ದೀನಿ ನಾನು. ಸಿಪ್ಪೆ ಸುಲ್ಕೊಂಡು ಸ್ಮ್ಯಾಶ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿ ಒಂದು ಆನಿಯನ್ ಹಾಕೊಂಡಿದ್ದೀನಿ. ಒಂದು ಆನಿಯನ್ನು ಮತ್ತೆ ಕೊತ್ತಂಬರಿ ಪೌಡರ್, ಕೊತ್ತಂಬರಿ ಸ್ವಲ್ಪ, ಖಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು, ಗರಂ ಮಸಾಲ, ಸ್ವಲ್ಪ ಮನೆಯಲ್ಲಿ ಇದ್ರೆ ಚಾಟ್ ಮಸಾಲ, ಇಲ್ಲ ಅಂದ್ರೆ ಇಲ್ಲ, ಅದು ಆಪ್ಷನಲ್ ಚಾಟ್ ಮಸಾಲ, ಮತ್ತೆ ಅರ್ಶಿಣದ ಪುಡಿ ಕಲರ್ಗೆ. ಇಷ್ಟು ಹಾಕೊಂಡಿದ್ದೀನಿ ಒಳಗಡೆ. ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಪರೋಟ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ಫಸ್ಟು. ಸೊ ನೋಡಿ, ಚಪಾತಿನ ತೀರ್ಕೊತೀನಿ. ಚಪಾತಿ ತಿರುವಾಗ ಅದ್ರ ಮೇಲೆ ಸ್ವಲ್ಪ ಹಾಕುತ್ತೆ, ಯಾಕಂದ್ರೆ ಅದು ಚೆನ್ನಾಗಿರುತ್ತೆ ಅದಕ್ಕೆ. ನೋಡಿ ಗೈಸ್, ಇವಾಗ ಚಪಾತಿ ಅಂದ್ರೆ ಹಸಿ ಹಿಟ್ಟು ಮೇಲೆ ಸ್ವಲ್ಪ ಇನ್ನೊಂದು ಹಸಿ ಹಿಟ್ಟು ಹಾಕೊಂಡು, ಅಂದ್ರೆ ಗೋಧಿ ಹಸಿ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡಿರೋ ಅದಕ್ಕೆ ತೀರ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾವು ಅವಾಗಲೇ ಕಲಿಸಿದ್ವಲ್ಲ ಫಿಲಿಂಗ್ಸ್ನ, ಅದನ್ನ ಹಾಕ್ತಾ ಇದ್ದೀವಿ. ಇದು ನಾವೀಗ ಮೇಲೆ ಮಾಡ್ಕೊಳ್ಬೇಕು. ಅದು ಮಾಡೋ ಅಷ್ಟಕ್ಕೆ ನಾವು ಇಲ್ಲಿ ಹೆಂಚಿನ ಬಿಸಿಗೆ ಇಟ್ಕೊತಾ ಇದ್ದೀವಿ. ಅದು ಜೋರಿಗೆ ಇರಲಿ, ಯಾಕಂದ್ರೆ ಬೇಗ ಬಿಸಿ ಆಗುತ್ತೆ ಹೆಂಚು. ಸೊ ನೋಡಿ, ಇಲ್ಲಿ ಇದನ್ನ ನಾವು ಮೇಲೆ ಹಿಂಗೆ ಮುಚ್ಕೊತಾ ಇದ್ದೀವಿ. ಅದನ್ನ ಸ್ವಲ್ಪ ಕೈಯಲ್ಲಿ ತಚ್ಚಿಬಿಟ್ಟು ಆಮೇಲೆ ತೀಡ್ಬೇಕು. ಅದನ್ನ ಮುಂದೆ ಹಾಕಿ ಅದು ನಿಧಾನಕ್ಕೆ ತೀಡ್ಬೇಕು. ಜೋರು ತೀಡಿದ್ರೆ ಒಳಗಡೆ ಇರೋ ಆಲೂಗಡ್ಡೆ ಎಲ್ಲ ಆಚೆ ಬಂದಿರುತ್ತೆ. ಸೊ ನಿಧಾನಕ್ಕೆ ತೀಡಬೇಕು. ಚಪಾತಿ ಆಗಿದೆ. ಸೊ ಈ ಚಪಾತಿನ ನಾವು ಇವಾಗ ಕಾಯಿ ಇಟ್ಕೊಂಡಿದ್ರಲ್ಲ ಈ ಹೆಂಚಿನ ಮೇಲೆ, ಇವಾಗ ಹೆಂಚಿನ ಮೇಲೆ ಹಾಕ್ತಾ ಇದ್ದೀವಿ. ನೋಡಿ ಗೈಸ್, ಇವಾಗ ಹೆಂಚಿನ ಮೇಲೆ ಹಾಕೊಂಡಿದ್ದೀವಿ. ಜೋರಿಗೆ ಕಾಯ್ತಾ ಇದೆ, ಮತ್ತೆ ಹೆಂಚು ಸಹ ಚೆನ್ನಾಗಿ ಕಾಯ್ದಿದೆ. ನೀವು ಚಪಾತಿ ಹಾಕೊಳ್ಳುವಾಗ ಅದು ಹೆಂಚು ಕಾಯ್ದು ಏನು ಇಲ್ಲಾಂದ್ರೆ ಚಪಾತಿ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಇವಾಗ ತುಪ್ಪನ ಸವರ್ಕೊಳ್ತಾ ಇದ್ದೀವಿ. ಇದರ ಫುಲ್ಲು ಸವರ್ಬೇಕು. ಸೊ ಆ ಕಡೆ ತುಪ್ಪ ಸವರಿದ್ರಲ್ಲ, ಅದಕ್ಕೆ ಆ ಕಡೆ ತಿರ್ಸ್ಕೊಂಡ್ರಿ. ಇವಾಗ ಈ ಕಡೆನೂ ತುಪ್ಪ ಸವರ್ಕೊಳ್ಬೇಕು, ಅದಕ್ಕೆ ಈ ಕಡೆ ತಿರ್ಸ್ಕೊಂಡಿದ್ದೀವಿ. ಇವಾಗ ಬೇಕಾದ್ರೆ ತುಪ್ಪ ಯಾರಿಗೆ ಇಷ್ಟ ಆಗಲ್ಲ ತುಪ್ಪ, ಅವ್ರು ಎಣ್ಣೆನೂ ಹಾಕೊಬೋದು. ತುಪ್ಪ ಬೇಕಾದ್ರೆ ತುಪ್ಪ, ಎಣ್ಣೆ ಬೇಕಾದ್ರೆ ಎಣ್ಣೆ. ನೋಡಿ ಗೈಸ್, ಎಷ್ಟು ಮುಂದೆ ನೋಡ್ತಾ ಇದ್ದೇನೆ, ಬಾಯಿಗೆ ಹಾಕೊಬೇಕು ಅಂತಿದೆ. ಅದು ಏನು ಮಾಡೋಕ್ಕಾಗಲ್ಲ, ಸೊ ನೋಡಿ ಗೈಸ್, ಇವಾಗ 2 ಕಡೆನೂ ಆಗಿದೆ. ನಾನು ಏನಿದ್ರು ಇವಾಗ ತಿನ್ಬೇಕು ಅಷ್ಟೇ. ಇದನ್ನ ನೀವು ಚಟ್ನಿ ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ತಿನ್ಬೋದು. ಹಂಗೇನು ತಿನ್ಬೋದು, ಯಾಕಂದ್ರೆ ಒಳಗಡೆ ಆಲೂಗಡ್ಡೆ ಪಲ್ಯ ಇದೆ ಅದಕ್ಕೆ.